ನಮ್ಮ ಮತನ ರಕ್ಷಿಸ್ಕೊಳ್ಳೋದು ಅದು ನಮ್ಮ ಹಕ್ಕು. ಆ ಹಕ್ಕುಗೋಸ್ಕರ ಹೋರಾಟ ಮಾಡುವಂತ ಒಂದು ದುಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬಂದಿದೆ ಅಂದ್ರೆ ಇದಕ್ಕಿಂತ ದುಸ್ಥಿತಿ ಬರಲಿಕ್ಕೆ ಸಾಧ್ಯ ಇಲ್ಲ. 6.5 ಕೋಟಿ ಮತದಾರನ ಇವತ್ತು ಡಿಲೀಟ್ ಮಾಡಿದ್ದಾರೆ ಅಂತಂದ್ರೆ ಅವರು ಭಾರತದ ನಾಗರಿಕರಲ್ವಾ? 6.5 ಕೋಟಿನೂ ಬರೀ ಒಂದೇ ಕಮ್ಯುನಿಟಿ ಇದ್ದಾರಾ? SC ST ಇಲ್ವಾ? ಹಿಂದೂಗಳಿಲ್ವಾ? ಬೇರೆ ಯಾರು ಇಲ್ವಾ? ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಹೇಗಾದ್ರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದಲ್ಲ ಒಂದನ್ನ ಚುನಾವಣೆ ಹತ್ರ ಬಂದಾಗ ತರ್ತೀರಾ, ಮತ್ತೆ ಅಧಿಕಾರಕ್ಕೆ ಬರ್ತೀರಾ, ಮತ್ತೆ ಯಾವ ವಿರೋಧ ಪಕ್ಷಗಳನ್ನಾಗ್ಲಿ ಯಾರು ಕೂಡ ಗಣನೆ ತಗೊಳ್ಳದಾಗೆ ಬುಲ್ಡೋಜ್ ಮಾಡಿ ಇವತ್ತು ಅಧಿಕಾರ ನಡೆಸುವಂತ ಒಂದು ಕೆಟ್ಟ ಪರಿಸ್ಥಿತಿಗೆ, ಪ್ರಜಾಪ್ರಭುತ್ವದ ಅಡಿಪಾಯನ ಅರಳಾಡಿಸುವಂತ ಒಂದು ಪರಿಸ್ಥಿತಿಗೆ ನೀವು ಬಂದಿದ್ದೀರಾ. ನಮ್ಮ ಮತನ ರಕ್ಷಿಸ್ಕೊಳ್ಳೋದು ಅದು ನಮ್ಮ ಹಕ್ಕು. ಆ ಹಕ್ಕುಗೋಸ್ಕರ ಹೋರಾಟ ಮಾಡುವಂತ ಒಂದು ದುಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬಂದಿದೆ ಅಂದ್ರೆ ಇದಕ್ಕಿಂತ ದುಸ್ಥಿತಿ ಬರಲಿಕ್ಕೆ ಸಾಧ್ಯ ಇಲ್ಲ. 6.5 ಕೋಟಿ ಮತದಾರನ ಇವತ್ತು ಡಿಲೀಟ್ ಮಾಡಿದ್ದಾರೆ ಅಂತಂದ್ರೆ ಅವರು ಭಾರತದ ನಾಗರಿಕರಲ್ವಾ? 6.5 ಕೋಟಿನೂ ಬರೀ ಒಂದೇ ಕಮ್ಯುನಿಟಿ ಇದ್ದಾರಾ? SC ST ಇಲ್ವಾ? ಹಿಂದೂಗಳಿಲ್ವಾ? ಬೇರೆ ಯಾರು ಇಲ್ವಾ? ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಹೇಗಾದ್ರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದಲ್ಲ ಒಂದನ್ನ ಚುನಾವಣೆ ಹತ್ರ ಬಂದಾಗ ತರ್ತೀರಾ, ಮತ್ತೆ ಅಧಿಕಾರಕ್ಕೆ ಬರ್ತೀರಾ, ಮತ್ತೆ ಯಾವ ವಿರೋಧ ಪಕ್ಷಗಳನ್ನಾಗ್ಲಿ ಯಾರು ಕೂಡ ಗಣನೆ ತಗೊಳ್ಳದಾಗೆ ಬುಲ್ಡೋಜ್ ಮಾಡಿ ಇವತ್ತು ಅಧಿಕಾರ ನಡೆಸುವಂತ ಒಂದು ಕೆಟ್ಟ ಪರಿಸ್ಥಿತಿಗೆ, ಪ್ರಜಾಪ್ರಭುತ್ವದ ಅಡಿಪಾಯನ ಅರಳಾಡಿಸುವಂತ ಒಂದು ಪರಿಸ್ಥಿತಿಗೆ ನೀವು ಬಂದಿದ್ದೀರಾ. ನಮ್ಮ ಮತನ ರಕ್ಷಿಸ್ಕೊಳ್ಳೋದು ಅದು ನಮ್ಮ ಹಕ್ಕು. ಆ ಹಕ್ಕುಗೋಸ್ಕರ ಹೋರಾಟ ಮಾಡುವಂತ ಒಂದು ದುಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬಂದಿದೆ ಅಂದ್ರೆ ಇದಕ್ಕಿಂತ ದುಸ್ಥಿತಿ ಬರಲಿಕ್ಕೆ ಸಾಧ್ಯ ಇಲ್ಲ. 6.5 ಕೋಟಿ ಮತದಾರನ ಇವತ್ತು ಡಿಲೀಟ್ ಮಾಡಿದ್ದಾರೆ ಅಂತಂದ್ರೆ ಅವರು ಭಾರತದ ನಾಗರಿಕರಲ್ವಾ? 6.5 ಕೋಟಿನೂ ಬರೀ ಒಂದೇ ಕಮ್ಯುನಿಟಿ ಇದ್ದಾರಾ? SC ST ಇಲ್ವಾ? ಹಿಂದೂಗಳಿಲ್ವಾ? ಬೇರೆ ಯಾರು ಇಲ್ವಾ? ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಹೇಗಾದ್ರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದಲ್ಲ ಒಂದನ್ನ ಚುನಾವಣೆ ಹತ್ರ ಬಂದಾಗ ತರ್ತೀರಾ, ಮತ್ತೆ ಅಧಿಕಾರಕ್ಕೆ ಬರ್ತೀರಾ, ಮತ್ತೆ ಯಾವ ವಿರೋಧ ಪಕ್ಷಗಳನ್ನಾಗ್ಲಿ ಯಾರು ಕೂಡ ಗಣನೆ ತಗೊಳ್ಳದಾಗೆ ಬುಲ್ಡೋಜ್ ಮಾಡಿ ಇವತ್ತು ಅಧಿಕಾರ ನಡೆಸುವಂತ ಒಂದು ಕೆಟ್ಟ ಪರಿಸ್ಥಿತಿಗೆ, ಪ್ರಜಾಪ್ರಭುತ್ವದ ಅಡಿಪಾಯನ ಅರಳಾಡಿಸುವಂತ ಒಂದು ಪರಿಸ್ಥಿತಿಗೆ ನೀವು ಬಂದಿದ್ದೀರಾ.